ಆನಂದಪುರದಲ್ಲಿ ಯಶಸ್ವಿಯಾಗಿ ನಡೆದ ಹಿಂದೂ ಸಂಗಮ. ಆನಂದಪುರದ ಶ್ರೀ ಗುತ್ಯಮ್ಮದೇವಿ ದೇವಸ್ಥಾನದಿಂದ ಶ್ರೀ ಕಡ್ಲೆಂಕ್ಲು ಮಾರಿಕಾಂಬಾ ದೇವಸ್ಥಾನದ ತನಕ ಹಿಂದೂ ಸಂಗಮದ ಶೋಭಾಯಾತ್ರೆ ವಿವಿಧ ಕಲಾ ತಂಡಗಳೊಂದಿಗೆ ನಡೆಸಲಾಯಿತು. ಹಿಂದೂ ಸಂಘಟನೆಯ ಪ್ರಮುಖರು, ಧರ್ಮರಕ್ಷಾ ಸಮಿತಿಯ ಪ್ರಮುಖರು ಹಾಗೂ ಹಲವು ವರ್ಗದ ಜನರು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಹಿಂದೂ ಸಂಗಮ ಆಯೋಜನಾ ಸಮಿತಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಲವಾರು ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಡ್ಲೆಂಕ್ಲು ಮಾರಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಿದ್ದ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಲೋಹಿತ್ ಠಾಕೂರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಯುವ ಪೀಳಿಗೆ ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಅರಿತುಕೊಳ್ಳಬೇಕು, ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಅಗತ್ಯ ಎಂದು ತಿಳಿಸಿದರು. ಹಿಂದೂ ಸಮಾಜವು ಸಂಘಟಿತವಾಗಿದ್ದಾಗ ಮಾತ್ರ ನಮ್ಮ ಸಂಸ್ಕೃತಿ, ಧರ್ಮ ಹಾಗೂ ಪರಂಪರೆಯನ್ನು ಉಳಿಸಿಕೊಳ್ಳಲು ಸಾಧ್ಯ. ಸಮಾಜದಲ್ಲಿ ಭೇದ ಭಾವ ವಿಭಜನೆಗೆ ಅವಕಾಶ ಕೊಡದೆ ಒಗ್ಗಟ್ಟಿನ ಶಕ್ತಿಯನ್ನು ಬೆಳೆಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಹೊಸದ ಡಿ ಪ್ರಭು ಮಾತನಾಡಿ, ಹಿಂದೂ ಸಮಾಜೋತ್ಸವವು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಸಮಾಜವನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವ ಮಹತ್ವದ ಚಳುವಳಿ. ದೇಶದ ಏಕತೆ ಮತ್ತು ಶಾಂತಿಗೆ ಹಿಂದೂ ಸಂಸ್ಕೃತಿ ಆಧಾರವಾಗಿದೆ ಎಂದು ತಿಳಿಸಿದರು. ವೇದಿಕೆಯಲ್ಲಿ ವೆಂಕಟರಾಮ್ ಅಯ್ಯಂಗಾರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಡಿ.ಎಚ್. ರಾಘವೇಂದ್ರ ಹಾಗೂ ಸ್ಫೂರ್ತಿ ಇನ್ನಿತರರು ಉಪಸ್ಥಿತರಿದ್ದರು. ಮುಟ್ಟುವವರೆಗೆ ನಿಲ್ಲದಿರಿ. ಈ ಭಾವವನ್ನ ಅವನಲ್ಲಿ ತುಂಬಿದ್ದು ಯಾವುದು ಅಂತ ಕೇಳಿದ್ರೆ, ತಾಯಿ ಬಾಲ್ಯದಲ್ಲಿ ಹೇಳಿಕೊಟ್ಟಂತ ಪಾಠ ಕಥೆಗಳು ಇವತ್ತು ನಮಗೆ ಭುವನೇಶ್ವರಿ ದೇವಿ ವಿವೇಕಾನಂದರಿಗೆ, ನರೇಂದ್ರರಿಗೆ ಹೇಳಿದಂತ ಕಥೆಗಳನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ನಾವು ಹೇಳಿದರೆ ಮಾತ್ರ ನಮ್ಮ ಮನೆಯಲ್ಲಿ ವಿವೇಕಾನಂದ ಹುಟ್ಟುತ್ತಾನೆ, ನಮ್ಮ ಮನೆಯಲ್ಲಿ ಶಿವಾಜಿ ಹುಟ್ಟುತ್ತಾನೆ, ನಮ್ಮಲ್ಲಿ ಧರ್ಮರಾಯನಂತ ವ್ಯಕ್ತಿ ಹುಟ್ಟುತ್ತಾನೆ. ಇಲ್ಲ ಅಂದ್ರೆ ನಮ್ಮನೆಯಲ್ಲೂ ಹುಟ್ಟುವುದು ದುರುಳ ರಾವಣರೇ, ಅತ್ಯಾಚಾರಿಗಳೇ ಹುಟ್ಟೋದು. ಯಾಕೆ ಅಂತ ಕೇಳಿದ್ರೆ, ಇವತ್ತು ಸಣ್ಣ ಮಕ್ಕಳಿಗೆ ಊಟ ಮಾಡಿಸುವ ಸಂದರ್ಭದಲ್ಲಿ ಕೂಡ ಚಂದ್ರನನ್ನ ತೋರಿಸುವ ಪುರುಸೊತ್ತು ನಮಗಿಲ್ಲ. ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟು, ಹಸುಳೆಗಳಿಗೆ ಇವತ್ತು ಮೊಬೈಲ್ ಕೈಯಲ್ಲಿ ಕೊಟ್ಟು ಊಟ ಮಾಡಿಸುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಂಡಿದೀವಿ. ಅದರಲ್ಲಿ ಏನು ಬರುತ್ತೆ ಏನು ಬರಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆಯೋ ಇಲ್ಲೋ? ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಒಬ್ರೇ ಕೂತು ಮೊಬೈಲ್ ನೋಡ್ತಿದೀವಿ ಅಂದ್ರೆ ಅದು ಅಪರಾಧ. ನೆನಪಿರ್ಲಿ, ಆ ಭಾವದಲ್ಲಿ ನೋಡ್ಬೇಕಾಗಿದೆ. ಯಾವುದನ್ನೇ ನೋಡೋದಾದ್ರೆ ಒಟ್ಟಿಗೆ ಕೂತು ನೋಡ್ಬೇಕು. ಹಿಂದೆ ಸಿನಿಮಾ ಬಂದ್ರೆ ಮನೆಯಲ್ಲಿ ಮಕ್ಕಳು ಮರಿ ಎಲ್ಲ ಕೂತು ಒಟ್ಟಿಗೆ ನೋಡುವಂತ ಸಿನಿಮಾಗಳು ಬರ್ತಾ ಇತ್ತು. ನಮ್ಮಜ್ಜ ನಮಗೆ ಭಾನುವಾರ ದಿವಸ 4 ಗಂಟೆಗೆ ರಾಜ್ಕುಮಾರ್ ಸಿನಿಮಾ ಇದ್ರೆ ಆಟಕ್ಕೆ ಹೋಗ್ಬಿಡ್ತಾ ಇರಲಿಲ್ಲ, ಕೂತ್ಕೋಬೇಕು ಇವತ್ತು, ಯಾಕೆ ರಾಜ್ಕುಮಾರ್ ಸಿನಿಮಾ ಬರುತ್ತೆ, ಒಳ್ಳೇದಿರುತ್ತೆ ನೋಡು ಅಂತ. ಆ ಸಿನಿಮಾದಲ್ಲೂ ಯಾವ್ದಾದ್ರು ಒಂದು ಸೀನು ಅದು ನೋಡಬಾರದು ಬಂದ್ರೆ ನಮ್ಮ ಹತ್ರ ಬೇರೆ ವಿಷಯ ಮಾತಾಡ್ತಾ ಇದ್ರು, ಅದು ಮುಗಿದ ಮೇಲೆ ಮತ್ತೆ ಮುಂದುವರಿಸೋದು. ಆದ್ರೆ ಇವತ್ತು ನಮ್ಮ ಕೈಯಲ್ಲಿರುವ ಮೊಬೈಲ್ ಅಲ್ಲಿ ಅದೆಷ್ಟು ಬೇಡದ ಸಂಗತಿಗಳು ಬರ್ತಾ ಇದೆ. 10-15 ವರ್ಷದ ಕೆಳಗೆ ಕೆಲವು ಸಿನಿಮಾ ಮಂದಿರಕ್ಕೆ ಯಾರು ಒಳಗೋಗೋತ್ತಿಗೆ ನೋಡಿದ್ರೆ ಕಷ್ಟ ಅಂತ ಬಟ್ಟೆ ಮುಚ್ಚಾಕೊಂಡು ಒಳಗೋಗುವಂತ ಸ್ಥಿತಿ ಇತ್ತು ಕೆಲವು ಸಿನಿಮಾಗಳು ಬಂದಾಗ. ಇವತ್ತು ಅದನ್ನ ನಮ್ಮ ಮಕ್ಕಳ ಆದಿಯಾಗಿ ಹಿರಿಯರಾದಿಯಾಗಿ ಎಲ್ಲರೂ ನಮ್ಮ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೋಡ್ತಾ ಇದೀವಲ್ಲ. ಇದು ನಮ್ಮ ಮುಂದಿನ ಸಮಾಜವನ್ನ ಹೇಗೆ ನಿರ್ಮಾಣ ಮಾಡುತ್ತಿದೆ. ಆದ್ರೆ ರಾಮಾದಿ ಗ್ರೇಟ್ ಪಾಠ ಇಲ್ಲ, ಕೃಷ್ಣಾದಿ ಗ್ರೇಟ್ ಪಾಠ ಇಲ್ಲ, ಅರ್ಜುನದ ಗ್ರೇಟ್, ಧರ್ಮರಾಯದ ಗ್ರೇಟ್ ಪಾಠಗಳು ಇಲ್ಲ. ಶಿವಾಜಿಯ ಬಗ್ಗೆ, ಶಿವಾಜಿಯ ಹೋರಾಟದ ಬಗ್ಗೆ ಇವತ್ತು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಪಠ್ಯದಲ್ಲಿ ಇಲ್ಲ. ಇವತ್ತು ಬಂಧುಗಳೇ, ಸ್ವಾತಂತ್ರ್ಯ ಗಳಿಸಿದ ನಂತರ ನಮ್ಮತನ ಬರಬೇಕಾಗಿತ್ತಲ್ವಾ? ನಮ್ಮತನವನ್ನ ನೀಡುವಂತ, ಆ ಸಂಸ್ಕಾರ ಕೊಡುವಂತ ವ್ಯವಸ್ಥೆ ಅದು ನಮ್ಮ ಶಾಲಾ ಕಾಲೇಜುಗಳ ಪಠ್ಯದಲ್ಲಿ ಇರಬೇಕಾಗಿತ್ತು. ನಮ್ಮ ತಂದೆ ಶಾಲೆಗೆ ಹೋಗ್ಬೇಕಾದ್ರೆ ಅವರಿಗೊಂದು ಪದ್ಯ ಇತ್ತು, ಅಜ್ಜನ ಕೋಲಿದು ಎಣ್ಣೆಯ ಕುದುರೆ, ಕಾಲಿಲ್ಲದೆಯೂ ಓಡುವ ಕುದುರೆ. ಎಷ್ಟು ಚೆನ್ನಾಗಿ ಶಿಕ್ಷಣ ಸಿಗದೆ ಹೋದ್ರೆ ಅವರು ಭವ್ಯ ಭಾರತದ ನಿಜವಾದ ಪ್ರಜೆಗಳಾಗ್ತಾರ? ನಿಜವಾದ ಹಿಂದುತ್ವವನ್ನ ಮೈಗೂಡಿಸಿಕೊಳ್ಳುವಂತ, ಹಿಂದುತ್ವದ ರೀತಿಯಲ್ಲಿ ಬದುಕುವಂತ ಮಕ್ಕಳು, ನಮ್ಮ ಹಿಂದೂಗಳ ಮಕ್ಕಳು ಆಗಬೇಕಾದ್ರೆ ಅವರಿಗೆ ಆ ರೀತಿಯ ಶಿಕ್ಷಣ ಕೊಡೋದು ಬೇಡವೇನ? ಆ ಶಿಕ್ಷಣ ನಿಮ್ಮ ಮನೆಗಳಲ್ಲೇ ಆ ರೀತಿ ಹಲವಾರು ಒಳ್ಳೊಳ್ಳೆ ಸಂಗತಿಗಳು ಇತ್ತು, ಕಲಿಸ್ತಾ ಇದ್ವಿ ನಾವು. ಇವತ್ತು ಅದೆಲ್ಲ ಪಕ್ಕಕ್ಕೆ ಹೋಗ್ಬಿಟ್ಟಿದೆಯಲ್ಲ. ಇವತ್ತು ನಮ್ಮ ಹತ್ರ 2 ಅಪಾಯಕಾರಿ ಸಂಗತಿಗಳು ಬಂದ್ಬಿಟ್ಟಿವೆ. ಒಂದು, ನಮ್ಮ ಮನೆಯಲ್ಲಿರ್ತಕ್ಕಂಥ
ಟಿವಿ, ಇನ್ನೊಂದು ನಮ್ಮ ಜೇಬಲ್ಲಿ ಕೈಯಲ್ಲಿ ಸದಾ ಇರುವಂತ ಮೊಬೈಲ್. ಈ ಎರಡರಲ್ಲಿ ನಮ್ಮ ಇಡೀ ಹಿಂದುತ್ವದ ಒಳ್ಳೆ ಸಂಗತಿಗಳನ್ನ ನಾಶ ಮಾಡ್ಲಿಕ್ಕೆ ಬೇಕಾದ ಎಲ್ಲವನ್ನ ಇಟ್ಬಿಟ್ಟಿದ್ದಾನೆ. ಒಳ್ಳೇದಿಲ್ವಾ ಅಂತ ಕೇಳ್ಬೋದು ನೀವು. ಇರ್ಬೋದು, ಒಂದೋ ಎರಡೋ ಒಳ್ಳೆ ಸಂಗತಿಗಳು ಇರ್ಬೋದು, ಅದರಿಂದನೂ ಪಡಿಬೇಕಾದ್ದು ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಇವತ್ತು ನಾವು ಅದರಲ್ಲಿ ಏನನ್ನು ನೋಡ್ತಾ ಇದ್ದೀವಿ? ಇವತ್ತು ಈಚೀಚೆಗೆ ಒಂದು ಮನೆಗೆ ಹೋದಾಗ ಅವರ ಯಜಮಾನರು ನನಗೆ ಭೇಟಿ ಆಗ್ಬೇಕಾಗಿತ್ತು. ಎಲ್ಲಿದ್ದಾರಮ್ಮ ಅಂತ ಕೇಳಿದ್ರೆ, ಈ ಮಾಡಬಾರದ ಕೆಲಸ ಅಂತ ಹೇಳ್ತಾ ಇದ್ವು ಅದೇ ರೀತಿಯ ಸಂಗತಿ ಇವತ್ತು ಟಿವಿ ಸೀರಿಯಲ್ಗಳಲ್ಲಿ ಬರ್ತಾ ಇದೆ. ನಮಗ್ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅದನ್ನ ನೋಡ್ತಾ ನೋಡ್ತಾ ನಮಗೆ ಒಮ್ಮೆ ಒಂದ್ಸಲಿ ಅವರಿಬ್ಬರೇ ಚೆನ್ನಾಗಿ ಮ್ಯಾಚ್ ಆಗ್ತಾರೆ ಅಂತ ಅನಿಸ್ಬಿಟ್ಟಿದೆ. ಬಂಧುಗಳೇ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿನೊಮ್ಮೆ ನೆನಪು ಮಾಡ್ಕೊಳ್ಳಿ, ಅಪ್ಪ ಅಮ್ಮನ ಒಂದ್ಸಲಿ ನೆನಪು ಮಾಡ್ಕೊಳ್ಳಿ. ಯಾರಿಗಾರು ಮ್ಯಾಚಿಂಗ್ ಇದೆಯಾ? ಯಾರಿಗೂ ಮ್ಯಾಚಿಂಗ್ ಇಲ್ಲ. ನಮ್ಮ ಅಜ್ಜನ ನೆನಪು ಮಾಡ್ಕೊಂಡ್ರೆ ಅಜ್ಜ ಬೆಳ್ಳಕ್ಕಿದ್ರು ಕುಳ್ಳಕ್ಕಿದ್ರು, ನಮ್ಮ ಅಜ್ಜಿ ಎತ್ತರಕ್ಕಿದ್ರು ಕಪ್ಪಗಿದ್ರು ಮುಂಬಲ್ಲಿತ್ತು. ಅವ್ರಿಗೆ 6 ಜನ ಮಕ್ಕಳು, ಎಲ್ಲರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಅಪ್ಪ ಅಮ್ಮನ ನೋಡಿದ್ರೆ ಅಪ್ಪ ಕಪ್ಪಗಿದ್ದಾರೆ, ಅಮ್ಮ ಬೆಳ್ಳಗಿದ್ದಾರೆ. ಅವರಿಬ್ಬರಿಗೆ 3 ಜನ ಮಕ್ಕಳು, ನಮ್ಮನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ. ಇವತ್ತು ನಾವು ಎಲ್ಲವನ್ನ ಮ್ಯಾಚ್ ಮಾಡಿ, ಬಣ್ಣ ಮ್ಯಾಚ್ ಮಾಡಿ, ಅವರ ಡಿಗ್ರಿ ಮ್ಯಾಚ್ ಮಾಡಿ, ಅದಕ್ಕಿಂತ ಜಾಸ್ತಿ ಕಮಾಯಿ, ಹಣ ಎಷ್ಟು ಬರುತ್ತೆ, ಸಂಬಳ ಎಷ್ಟು ಬರುತ್ತೆ, ಎಲ್ಲವನ್ನ ಮ್ಯಾಚ್ ಮಾಡಿ ಮದುವೆ ಮಾಡಿ 3 ತಿಂಗಳಿಗೆ ಡೈವರ್ಸ್. ಇವತ್ತು ನಮ್ಮ ತನವನ್ನ ಎಲ್ಲೆಲ್ಲಿ ಕಳೆದುಕೊಳ್ಳಬಹುದೋ ಅಲ್ಲೆಲ್ಲ ಇವತ್ತು ಕಳ್ಕೊಳ್ತಾ ಇದ್ದೀವಿ. ಇವತ್ತು ಟಿವಿ ಸೀರಿಯಲ್ ನಲ್ಲಿ ಶುಕ್ರವಾರವೇ ತೋರಿಸ್ತಾರೆ ಸೋಮವಾರ ಏನು ಬರುತ್ತೆ ಅಂತ. ಶುಕ್ರವಾರ ತೋರಿಸ್ತಾರೆ. ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜದ ಪ್ರಮುಖರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಹೊನಗೋಡು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಗುರುಪ್ರಸಾದ್, ಪ್ರಮುಖರಾದ ವೆಂಕಟೇಶ್ ಚಂದಳ್ಳಿ, ರಮೇಶ್ ಶೆಟ್ಟಿ, ಪ್ರವೀಣ್ ಲಾಯರ್, ಶಂಕರ್ ನಾಯ್ಕ್, ಸೋಮಶೇಖರ್ ಇರುವಕ್ಕಿ ಹಾಗೂ ಆನಂದಪುರ ಧರ್ಮರಕ್ಷಾ ಸಮಿತಿಯ ಅಧ್ಯಕ್ಷರಾದ ಸತ್ಯನಾರಾಯಣ್, ಸಿದ್ದೇಶ್ವರ ಕಾಲೋನಿ ನಾಗರಾಜ್, ಮಂಜು ಹೊಸಗುಂದ, ಕೈರಾ ರಾಜಯ್ಯಣ್ಣ ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು.